ಉಪೇಂದ್ರ ಅವರು ನಟಿಸಿ ನಿರ್ದೇಶನ ಮಾಡಿರುವಂತಹ ಲಹರಿ ಸಂಸ್ಥೆ ನಿರ್ಮಾಣ ಮಾಡಿರುವಂತಹ ಯುಐ ಸಿನಿಮಾ ಟೀಸರ್ ಈಗ ಲಾಂಚ್ ಆಗಿದೆ. ಬಹುನಿರೀಕ್ಷಿತ ಯುಐ ಟೀಸರ್ ರಿಲೀಸ್ ಆಗಿದೆ. ಈಗ ಉಪೇಂದ್ರ ನಟನೆ ಮಾಡಿದ್ದಾರೆ, ನಿರ್ದೇಶನ ಮಾಡಿರುವಂತಹ ಯುಐ ಚಿತ್ರ ಲಹರಿ ಸಂಸ್ಥೆ ಇದನ್ನ ನಿರ್ಮಾಣವನ್ನ ಮಾಡಿದೆ. ಬಿಗ್ ಬಜೆಟ್ ಸಿನಿಮಾ ಇದಾಗಿದೆ. ಸೊ 10 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಯುಐ ಸಿನಿಮಾ. ಅದರ ಟೀಸರ್ ಹೇಗಿದೆ ನೋಡ್ಬೇಕಲ್ವಾ? ಸೊ ಬಹುನಿರೀಕ್ಷಿತ ಯುಐ ಟೀಸರ್ ರಿಲೀಸ್ ಆಗಿದೆ. ಉಪೇಂದ್ರ ಅವರು ನಟಿಸಿ ನಿರ್ದೇಶನ ಮಾಡಿರುವಂಥ ಯುಐ ಟೀಸರ್ನ ರಿಲೀಸ್ ಮಾಡಿದ್ದಾರೆ. 10 ಭಾಷೆಗಳಲ್ಲಿ ರಿಲೀಸ್ ಆಗಲಿರುವಂಥ ಯುಐ ಸಿನಿಮಾದ ಟೀಸರ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಲಹರಿ ಸಂಸ್ಥೆ ಇದರ ನಿರ್ಮಾಣವನ್ನು ಮಾಡಿದೆ. ಬಿಗ್ ಬಜೆಟ್ ಸಿನಿಮಾ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಶಿವು ಸರ್, ವೇಣು ಸರ್, ನಾಗಿ ಸರ್, ನೋಡ್ತಾ ಇದ್ದೀರಾ ಹೇಗಿದೆ ಅಂತೇಳಿ. ಒಂಥರ ಕಿಚ್ಚು ಹುಟ್ಟಿಸುತ್ತೆ. ಇದು ಒಂದು ದೊಡ್ಡ ಕ್ರೇಜನ್ನು ಹುಟ್ಟಿಸುತ್ತೆ ಅಂತ ಕಾಣಿಸ್ತಾ ಇದೆ ಅದು ಟೀಸರ್ ನೋಡ್ತಾ ಇದ್ದಾಗೇನೆ. ಉಪೇಂದ್ರ ಅವರ ನಟನೆ ಮತ್ತು ನಿರ್ದೇಶನ. ಈ ರಾಜಕೀಯದಲ್ಲಿ ಇರೋರ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರಾತ್ರಿ ಹೊತ್ತಲ್ಲಿ ನನ್ನ ಕೈಲಿ ಭಾಳ ಬೇಗ ಸಿಗಾಕೋತಾರೆ. ಆದರೆ ಈ ಪಾರ್ಟಿನ ಮಾತ್ರ ಅರ್ಥ ಮಾಡ್ಕೊಳಕ್ಕೆ 20 ಸರಿ ಅದನ್ನು ನೋಡಿದ್ರೂ ಅರ್ಥವಾಗಲ್ಲ ಅದನ್ನು ನನಗೆ. ಹಂಗಾಗಿ ನನ್ನ 9 ಗಂಟೆ ಸ್ಟೈಲಲ್ಲಿ ಏನಾದ್ರು ಹೇಳೋಣ ಅಂದರೆ ಇನ್ನೂ ಸಿಗಾಕ್ಕೊಂಡಿಲ್ಲ. ಉಪೇಂದ್ರ ಈ ಫಿಲಮಿಗೆ ಭಾಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಿಕಾಸ್ ಮನೋಹರ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡೋವಾಗ ಆ ಟೈಮಲ್ಲಿ ನನಗೆಲ್ಲ ಒಂದೊಂದಾಗಿ ಯಾವ್ಯಾವಾಗಲೂ ಹೇಳೋರು ಕಷ್ಟ ಸುಖ ಎಲ್ಲ. ಹಾಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮ್ಮು. ಈ AI UI ಅಂತ ಈ ಮೇಡಮ್ಮು ಹಂಗೇನೆ ಸುಮ್ಮನಿರಲ್ಲ, ಹೇಳ್ತಾನೇ ಇದ್ದಾರೆ. ಆ AI ಏನೇನು ಮಾಡುತ್ತೋ ಮುಂದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಮಾಡುತ್ತೋ ಅನ್ನೋದು ನಮಗಿನ್ನೂ ಅರ್ಥವಾಗ್ತಿಲ್ಲ. ಅದೇ ಥರ ಈ UI ಏನು ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ ನಮಗೆ. ಕಷ್ಟ. ಬಟ್ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಅನ್ನೋದನ್ನು ನವೀನ್ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ 10 ಸರಿ ಅರವಿಂದ್ ಸರ್, ರಂಗನಾಥ್ ಸರ್, ಆಮೇಲೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ. ಯಾಕಂದರೆ ಇಬ್ಬರ ಹೆಸರು ಹೇಳೋಕ್ಕಾಗಲ್ಲ. ಸೊ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನನ್ನ ಕುಟುಂಬ ಅನ್ನೋ ಥರ. ಸೊ ಎಲ್ಲ ಕುಟುಂಬ ಅಂದರೆ ಉಪೇಂದ್ರ, ಶ್ರೀಕಾಂತ್, ಎಲ್ರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ ಇದೆ. ಯಾಕಂದರೆ ಶ್ರೀಕಾಂತ್ ಆಗಲಿ, ಇಲ್ಲ ವೇಲು ಅವರಾಗಲಿ, ಇಲ್ಲ ಮನೋಹರ್ ಆಗಲಿ, ವಿರ್ ಆಲ್ ಒನ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಫಿಲಮ್. ಅದು ಉಪೇಂದ್ರ ಮಾಡಿದಂದರೆ ಇನ್ನೂ ಒಂದು ವಿಶೇಷತೆ. ಯಾಕಂದರೆ ನಾ ಆಗಲೇ ಹೇಳಿದೆ, ಉಪೇಂದ್ರ ಮಾಡಬೇಕಾದ್ರೆ ಏನು ಗುರುಬೇಕು, ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಪ್ರೆಸ್ಲಿ. ನಾ ಹೇಳಿದೆ ಎಲ್ಲರೂ ಮಣಿರತ್ನಂ ಅವರು ಈ ಬೇರೆ ದೊಡ್ಡ ಡೈರೆಕ್ಟ್ರ್ ಇದ್ದಾರೆ ಅಂತ. ನಮ್ಮಲ್ಲೂ ಇದ್ದಾರೆ ರೀ, ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ರೀ, ಪಾಪ ಆ ಒಂದು ತಾಕತ್ತಿದೆ. ಅವಾಗ ಹೇಳಿದೆ ಯಾಕೆ ಹಿಂಗೆ ಹೇಳ್ಬಿಟ್ರಿ. ಇಲ್ಲ ನಂಗೆ ಗೊತ್ತಿತ್ತು, ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನೋ ಒಂದು ಮಾಡುತ್ತೆ ಅಂತ ಅವಾಗ ಹೇಳಿದೆ. ನಂಗೆ ಗೊತ್ತಿತ್ತು ಅವರು ವರ್ಕ್ ಮಾಡೋಷ್ಟು ಹೇಳ್ಬೋದು. ಯಾಕಂದರೆ ಅಂತ ಓಮ್ಗಿಂತ ಮುಂದೆ ವಿಶ್ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ. ಅದು ಸಾಧಾರಣವಾದ ಸಿನಿಮಾ ಅಲ್ಲ. ಅವ್ರು ಮಾಡಿದ ತರಲೆ ನನ್ನ ಮಗ ಇರ್ಬೋದು ಯಾವುದು. ಬಿಕಾಸ್ ದೊಡ್ಡದಾಯಿತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟೇ. ಬಟ್ ತರಲೆ ನನ್ನ ಮಗನೂ ತುಂಬ ಚೆನ್ನಾಗಿತ್ತು. ನಾನು ಅದೊಂದು 20 ಸತಿ ನೋಡಿದ್ದೆ. ನಾನು ಎಷ್ಟು ಸಿನಿಮಾ ಇರ್ಬೋದು. ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ. ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಆ ಟೈಟ್ಲೇ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಭಯನ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರು ಟೈಟಲ್ಸ್ ಇಡೋದಾಗಲಿ ಎಲ್ಲದರಲ್ಲೂ ಒಂದು ಅರ್ಥ ಇರುತ್ತೆ. ಆ್ಯಂಡ್ ಬಂದಾಗಂತೂ ಐ ಸ್ಟಾರ್ಟೆಡ್ ಲವಿಂಗ್ ಹಿಮ್. ದ ವರ್ಕ್ ಸ್ಟೈಲ್ ಇರ್ಬೋದು. ಊಟ ಮಾಡ್ಬೇಕಾದ್ರೆ ನೋಡ್ಬೇಕು, ಎಲ್ಲದನ್ನೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಮಾಡಿ ಅನ್ನ ಸಾರು ಮೊಸರು ಎಲ್ಲನೂ ಕಲ್ಸ್ಕೊಂಡು ಒಂದು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾರೆ ಇವರು ಅಂತ. ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ. ಯಾಕಂದರೆ ಅಷ್ಟು ಬ್ಯುಸಿಯಾಗಿದ್ದೆ. 3 ಸಿನಿಮಾ ಮಾಡ್ತಿದ್ದೆ ಆವಾಗ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ 1 to 5 ಗಡಿಬಿಡಿ ಎಳಿಯ. ಶಿವಣ್ಣ ಅವ್ರಿಗಿಡೀ ಇಂಡಿಯಾನೇ ಫ್ಯಾನ್ ಇವಾಗ. ನಾನು ಯಾವತ್ತೋ ನಿಮಗೆ ಫ್ಯಾನು. ಅದು ಟೈಮಲ್ಲಿ ನಿಮ್ಮ ಫ್ಯಾನ್ ನಾನು. ಅದಕ್ಕೆ ಮುಂಚೆ ಫ್ಯಾನ್ ನಾನು. ಕಾಲೇಜ್ ಓದ್ತಿರ್ಬೇಕಾರೆ ಟು ಬಿ ಅಂತ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಇವತ್ತು ತುಂಬ ಜನ ಬಂದಿದ್ದೀರಾ. ನಾನು ಒಬ್ಬರ ಹೆಸರು ಹೇಳಿ ನನಗೆ ಚೆನ್ನಾಗಿರಲ್ಲ.
ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ. ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು. ಆ್ಯಕ್ಚುಲಿ ಪಿಕ್ಚರ್ ಮಾಡಿದ ಮೇಲೆ ನಾವು ಮಾತಾಡಬಾರ್ದು, ಅದ್ರ ಬಗ್ಗೆ ನೀವು ಮಾತಾಡಬೇಕು, ಅದೇ ಚಂದ. ನಾವು ಮಾತಾಡೋದು ಚೆನ್ನಾಗಿರಲ್ಲ. ಬಟ್ ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾಲಿ ಈ ಡೈಲಾಗು ಹೇಳಿದ್ದೀನಿ ನಾನು. ಮನುಷ್ಯನಿಗೆ 3 ಸ್ಟೇಜ್ ಬರುತ್ತಂತೆ. ಒಂದು ಸ್ಟೇಜಲ್ಲಿ ನಾನು ಕರೆಕ್ಟಾಗಿದ್ದೀನಿ, ಪ್ರಪಂಚ ಸರಿ ಇಲ್ಲ ಅಂತ. ಅದೊಂದು ಸ್ಟೇಜ್ ಮನುಷ್ಯನಿಗೆ, ಒಂದು ಯಂಗ್ ಏಜಲ್ಲಿ ಬರುತ್ತದು. ನಾನು ಕರೆಕ್ಟು, ಯಾರೂ ಸರಿ ಇಲ್ಲ ಅಂತ. ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು. ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ, ಹೊರಗೆಲ್ಲ ಕರೆಕ್ಟಾಗಿದೆ ಅನ್ಸಕ್ಕೆ ಶುರು ಆಯಿತು.